ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಈಗ ಟೈಮ್ ಬಂದು 9:10 ಗೈಸ್ ಬೆಳಗ್ಗೆ. ಆ್ಯಂಡ್ ಇನ್ನೊಂದು, ನಾನು ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಸಿಕ್ ಲೀವ್ ತೊಗೊಂಡಿದ್ದೀನಿ. ಯಾಕಂದರೆ ರಾತ್ರಿ ಮಲಗುವಾಗ ಆರಾಮಾಗೆ ಮಲ್ಕೊಂಡೆ. ಬಟ್ ಇವಾಗ ಎದ್ದೆ ಬೆಳಗ್ಗೆ. ಸೊ ಲೈಟಾಗಿ ನನಗೆ ತಲೆಭಾರ ಮತ್ತು ನೋಸ್ ಎಲ್ಲ ಬ್ಲಾಕ್ ಆದಂಗೆ ಆಯಿತು. ಹಾಗಾಗಿ ಆರಾಮಾಗಿ ರೆಸ್ಟ್ ಮಾಡೋಣ. ಯಾಕಂದರೆ ನಾನು ಮತ್ತೆ ಗಾಳಿಲೆಲ್ಲ ಹೋಗಿ ಟ್ರಾವೆಲಿಂಗ್ ಎಲ್ಲ ಮಾಡಿದ್ರೆ ಮತ್ತೆ ಎತ್ತಾಕತ್ತೆ ಅಂತ ಅನಿಸ್ತು. ಹಾಗಾಗಿ ಇವತ್ತು ಸಿಕ್ ಲೀವ್ ತೊಗೊಂಡೆ. ಎಸ್, ಅದಲ್ಲದೆ ಒಂದು 6:30ಗೆ ಎದ್ದೆ ಗೈಸ್. 6:30 6:40 ಹಂಗೆ ಎದ್ಬಿಟ್ಟು ನಾರ್ಮಲ್ ಮನೆ ಕೆಲಸ ಏನೇನಿದೆ ಎಲ್ಲ ಮಾಡಿ ಮುಗಿಸ್ಕೊಂಡು ಈಗ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ರೆಡಿ ಇದೆ. ಅಷ್ಟರಲ್ಲಿ ಪಾಪು ಎದ್ದು ಬಂದ. ಪಾಪ ಅವನು ಬಂದ ತಕ್ಷಣ ಹೇಳಿದ್ದೆ ಏನು ಗೊತ್ತಾ, ಅಮ್ಮ ಇವತ್ತು ಸ್ಕೂಲ್ ನಂಗೆ ನೀನೇ ಡ್ರಾಪ್ ಮಾಡ್ತೀಯಾ ಅಂತ. ಪಾಪಚ್ಚಿ, ಬಿಕಾಸ್ ಅವ್ನು June 1 ಆಯಿತು ಗೈಸ್. ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು ಅವ್ನು ಸ್ಕೂಲ್ಗೆ ಹೋಗಿ. ಇಲ್ಲಿವರೆಗೂ ನಾನು ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಾಗಲಿ ಪಿಕಪ್ ಮಾಡೋದಾಗಲಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವನಿಗೆ ಯಾವಾಗ ರಜಾ ಇರುತ್ತೆ, ನನಗೂ ರಜಾ ಇರುತ್ತೆ. ಸೊ ಗೌರ್ಮೆಂಟ್ ಹಾಲಿಡೇಸ್ ಅದು ಇದು ಅಂತ. ಆ್ಯಂಡ್ ಅವ್ನಿಗೆ ಸ್ಯಾಟರ್ಡೇಸ್ ರಜಾ ಇರುತ್ತೆ, ಬಟ್ ನಂಗೆ ಎವ್ರಿ ಸ್ಯಾಟರ್ಡೇಸ್ ರಜಾ ಇರಲ್ಲ. ಐ ಮೀನ್ ನನಗೆ ವರ್ಕಿಂಗ್ ಇರುತ್ತೆ ಅಥವಾ ಒಂದಿನ ರಜಾ ಇರುತ್ತೆ, ಆ ಥರ ಇರುತ್ತೆ, 1st and 3rd ಆ ಥರ. ಸೊ ಹಾಗಾಗಿ ಇವತ್ತು ನಾನೇ ನನ್ನ ಮಗನಿಗೆ ಫುಲ್ಲು ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನೊಂದು 10 ನಿಮಿಷ ಇದೆ, 9:20ಗೆ ಹೊರಡ್ತೀವಿ ಇಲ್ಲಿಂದ. ಇನ್ನೊಂದು 5 ನಿಮಿಷ ಕೆಳಗೆ ಹೋಗ್ಬೇಕು. ಅವ್ನು ಕೆಳಗಡೆ ಆಟ ಆಡ್ಕೋತಾ ಇದ್ದಾನೆ. ಅವನದು ತಿಂಡಿ ಸ್ನಾನ ಎಲ್ಲ ಆಯಿತು, ಫುಲ್ ರೆಡಿ ಮಾಡಿದ್ದೀನಿ. ಈಗ ಹೋಗಿ ಅವನನ್ನು ರೆಡಿ ಕರ್ಕೊಂಡು ಸ್ಕೂಲ್ಗೆ ಹೋಗಿ ಡ್ರಾಪ್ ಮಾಡಿ 9:30ಗೆ ಸ್ಕೂಲ್ ಸ್ಟಾರ್ಟು ಗೈಸ್. ಇಲ್ಲೇ ನಿಯರ್ ಬೈ, ತುಂಬ ಹತ್ತಿರ. ಬಿಕಾಸ್ ನಾವಿಲ್ದಿರೋ ಟೈಮಲ್ಲಿ ನಮ್ಮ ಅತ್ತೆನೇ ಅವನ ಪಿಕಪ್ ಡ್ರಾಪ್ ಎಲ್ಲ ಮಾಡೋದು. ಹಾಗಾಗಿ ತುಂಬ ಹತ್ರನೇ ಹಾಕ್ಕೊಂಡಿದ್ದೀವಿ. ಬಿಕಾಸ್ ಸ್ವಲ್ಪ ಅವ್ರಿಗೆ ತುಂಬ ದೂರ ಅಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಮನೆಯಿಂದ ವಾಕಬಲ್ ಒಂದು 5 ನಿಮಿಷ ಹೋಗೋಕ್ಕೆ, 5 ನಿಮಿಷ ಬರೋಕ್ಕೆ. ಸೊ ಅಷ್ಟು ಹತ್ತಿರ. ಬಟ್ ಸ್ಕೂಲ್ ತುಂಬ ಚೆನ್ನಾಗಿದೆ, ಪ್ಲೇ ಹೋಮ್ ಥರ. ಸೊ ಹಾಗಾಗಿ 9:30ಇಂದ 12:30ವರೆಗೂ ಎಂಗೇಜ್ ಮಾಡ್ತಾರೆ. ಸೊ 12:30ಗೆ ವಾಪಸ್ ಬರ್ತಾನೆ. ಬಂದು ಸ್ವಲ್ಪ ಊಟ ಗೀಟ ಮಾಡಿಸಿ ಮಲಗಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಬಂದೇ ಬಿಡ್ತೀನಿ. ಸೊ ಇದು ಅವನ ರೂಟೀನ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ನಾರ್ಮಲಾಗಿ ಈ ಥರ ಮಗು ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದು. ಇನ್ನೊಂದು ಆ್ಯಡ್ ಆನ್ ಅಂತ ಅಂದರೆ, ಇವತ್ತು ಪಾಪಕ್ಕೆ ಸ್ಕೂಲ್ ಬಿಡೋದ್ರಿಂದ ಹಿಡಿದು ಕರ್ಕೊಂಡು ಬಂದು ಅವ್ನು ಕಂಪ್ಲೀಟಾಗಿ ಇವತ್ತು ನಾನೇ ನೋಡ್ಕೊಳ್ಳೋ ಆಪರ್ಚುನಿಟಿ ಸಿಕ್ಕಿದೆ. ಹಾಗಾಗಿ ಒಂದು ರ್ಯಾಂಡಮ್ ವ್ಲಾಗ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ನೋಡೋಣ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಈಗ ಸದ್ಯಕ್ಕೆ ಅವ್ನು ನನಗೆ ಅಂತ ಕೆಳಗೆ ವೆಯ್ಟ್ ಮಾಡ್ತಿದ್ದಾನೆ ಗೈಸ್. ಸೊ ಅವನ್ನ ಸ್ಕೂಲ್ ಡ್ರಾಪ್ ಮಾಡಿ ನಾನು ವಾಪಸ್ ಬಂದು ನಿಮಗೆ ಸಿಗ್ತೀನಿ. ಆ್ಯಂಡ್ ಇನ್ನೊಂದು, ಅವ್ನು ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಂಗೆ ಸ್ವಲ್ಪ ಕೆಲಸಗಳಿದೆ. ಏನು ಕೆಲಸ ಅಂತ ತೋರಿಸ್ತೀನಿ. ಓಕೆ. ಅಯ್ಯಪ್ಪ ಗೈಸ್, ಎಷ್ಟು ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ನಾನು ವಾರ್ಡ್ರೋಬ್ ಬಂತಂದರೆ ನೋಡ್ಬೋದು, ಇಲ್ಲಿ ಫುಲ್ಲು ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಆ ವಾಟರ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ 12:30 ಹಿಂಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಅವ್ನು ಬಂದಮೇಲೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತೆ ನೋಡೋಣ ಬ್ಲಾಗ್ ಹೆಂಗೆ ಹೋಗುತ್ತೆ. ಸೊ ಈಗ ಅವ್ನಿಗೆ ಟೈಮ್ ಆಯಿತು ಗೈಸ್, ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕಂತ ಹೋಗ್ತೀನಿ. ಬನ್ನಿ ಹೋಗೋಣ ಗೈಸ್. ಇವಾಗ ಟೈಮ್ ಬಂದು 9:20. ಸೊ ಸ್ಕೂಲಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ 10 ನಿಮಿಷ ಮುಂಚೆ ಹೋದರೆ ಬೆಟರ್ ಅಂತ. ಬಿಕಾಸ್ ನಡ್ಕೊಂಡು ಹೋಗೋಕೆ 5 ನಿಮಿಷ ಸಾಕು. ಆ್ಯಂಡ್ ಮುಂಚೆ ಎಲ್ಲ ತುಂಬ ಅಳ್ತಿದ್ದಾಗ ಸ್ಕೂಲ್ಗೆ ಹೋಗೋಕ್ಕೆ. ಹಾಗಾಗಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಆರಾಮಾಗಿ ಖುಷಿಯಾಗಿ ಹೋಗ್ಬಿಟ್ಟು ಬರ್ತಾನೆ. ಆ್ಯಂಡ್ 3 hours ಅಲ್ಲ, ಎಷ್ಟು ಬೇಗ ಕಳೆದೋಗುತ್ತೆ. ಸೊ ನೋಡೋಣ ಇವತ್ತು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಅವ್ನಿಗೆ ಸ್ಕೂಲ್ ಡ್ರಾಪ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಪ್ಲೀಸ್, ಜಸ್ಟ್ ಇವಾಗ ವಾಪಸ್ ಮನೆಗೆ ಬಂದೆ. ಅವ್ನ ಡ್ರಾಪ್ ಮಾಡಿ ಅಲ್ಲೂ ಕೂಡ ಅವ್ನು ಹೋಗುವಾಗ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಆಗಿಲ್ಲ ಗೈಸ್. ಯಾಕೋ ಇವತ್ತು ತುಂಬ ಅಳ್ತಾ ಇದ್ದ. ಅಮ್ಮ ನೀನು ಬಾ ಒಳಗೆ, ನೀನು ಬಾ ಒಳಗೆ ಅಂತ ಅಂತಿದ್ದ ಪಾಪ. ಸೊ ಬೇಜಾರೇ ಆಗೋದು ನನಗೆ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಪಾಪ. ಸೊ ಇನ್ನೇನು ಬಂದ್ಬಿಡ್ತಾನೆ 3 hours. ಬಟ್ ಸ್ಟಿಲ್ ನಾನಿದು ಫಸ್ಟ್ ಟೈಮ್ ಅಲ್ವಾ ಅವ್ನಿಗೆ ಅಳಗೆಲ್ಲ ನೋಡಿದ್ದು. ಪಾಪ ಅನಿಸ್ತು. ಬಟ್ ಆ್ಯಕ್ಚುಲಿ ಇವಾಗ ಪ್ರಾಕ್ಟೀಸ್ ಮಾಡಿದ್ರೆ ಗೈಸ್ ಅವರು ನೆಕ್ಸ್ಟ್ ಇಯರ್ಗೆ ರೂಢಿ ಆಗ್ತಾರೆ. ನಾನು ಒಂದೇ ಸರಿ, ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ಬೇಡ ಇವಾಗಲೇ ಪಾಪ ಆಟ ಆಡ್ಕೊಂಡಿರಲಿ ಅಂತ ನನ್ನ ಹಸ್ಬೆಂಡ್. ಬಟ್ ನಾನು ಫೋರ್ಸ್ಫುಲಿ ಇಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಸಿದ್ದು. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಒಂದೇ ಸರಿ. ಪಾಪ ಮಕ್ಳಿಗೆ ಮನೆ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗಿ ಸಡನ್ನಾಗಿ ಸ್ಕೂಲ್ಗೆ ಹೋಗು ಅಂದರೆ ಅವ್ರು ಹೋಗಲ್ಲ. ಸೊ ಬರ್ತಾನೆ 12:30 ನಾನೇ ಪಿಕಪ್ ಮಾಡೋಕ್ಕೆ ಮತ್ತೆ ಹೋಗ್ತೀನಿ. ಸೊ ಆದಷ್ಟು ಅವಾಗ ನೋಡೋಣ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತಾ. ಖುಷಿಯಿಂದ ಬರ್ತಾನೆ ಅವಾಗ ಮನೆಗೆ ಹೋಗ್ತೀನಿ ಅಂತ.
ಆ್ಯಂಡ್ ಸರಿ ಸಿಕ್ಕಾಪಟ್ಟೆ ಗಾಳಿ ಥಂಡಿ ಗೈಸ್. ವೆದರು ಹೆಂಗಿದೆ ಅಂದರೆ ವೆದರು ಈಗ ಸ್ವಲ್ಪ ಹೊತ್ತಲ್ಲಿ ಬಿಸಿಲಿತ್ತು ಒಂದು ಡ್ರಾಪ್ ಮಾಡಿ ಹೋಗುವಾಗ. ಹಂಗಾಗಿ ಪಾಪ ಸ್ವೆಟರ್ ಎಲ್ಲ ಏನೂ ಹಾಕಲಿಲ್ಲ ನಾನು. ಬಟ್ ಈಗ ನೋಡಿದ್ರೆ ಫುಲ್ಲು ಚಳಿ ಗಾಳಿ. ವೆದರ್ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಬ್ಯಾಂಗ್ಳೂರಲ್ಲಿ. ಹಂಗಾಗಿ ನನಗೂ ಒಂಥರ ಆರಾಮಿಲ್ದಂಗೆ ಆಗ್ಬಿಟ್ಟಿದೆ, ಎತ್ತಾಕ್ಬಿಟ್ಟಿದೆ. ಸೊ ನೋಡೋಣ, ಸ್ವಲ್ಪ ಕೆಲಸಗಳಿದೆ ಮುಗಿಸ್ಕೊತೀನಿ. ಯಾಕಂದರೆ ಅವ್ನು ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನಿಗೆ ಟೈಮ್ ಕೊಡಬೇಕಾಗತ್ತೆ. ಸೊ ಈಗ ಸ್ವಲ್ಪ ಕೆಲಸಗಳಿದೆ, ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದೆರಡು ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಸೊ 12:30 ಸ್ಕೂಲ್ ಬಿಡೋದು. ನಾನು ಒಂದು 12:20 ಓಕೆ. ಅಷ್ಟರಲ್ಲಿ ಕರೆಕ್ಟಾಗಿ ಆಲ್ಮೋಸ್ಟ್ 3 hours ಇದೆ. ನೋಡೋಣ ಹೆಂಗಾಗುತ್ತೆ ಕೆಲಸ, ಹೆಂಗೋ ತಿಂಡಿ ಸ್ನಾನ ಎಲ್ಲ ಆಗೋಗಿದೆ. ಇನ್ನು ಮನೆ ಕೆಲಸನೂ ಎಲ್ಲ ಮುಗ್ದೋಯ್ತು, ಏನೂ ಇಲ್ಲ. ಅತ್ತೆ ಕೆಳಗಡೆ ಇದ್ದಾರೆ. ಸೊ ನಾನೀಗ ಮೇಲ್ ಬಂದೆ, ಸ್ವಲ್ಪ ಕೆಲಸ ಮಾಡಿಕೊಂಡು ಆಮೇಲೆ ವಾಪಸ್ ನಿಮಗೆ ಅವ್ನಿಗೆ ಸ್ಕೂಲಿನ ಕರ್ಕೊಂಬರಕ್ಕೆ ಹೋದಾಗ ಸಿಗ್ತೀನಿ ಗೈಸ್. ಓಕೆ, ಬಾಯ್. ಇನ್ನು ಜಸ್ಟ್ ಸ್ಕೂಲ್ ಇಂದ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ, ಅಂತೂ ಇಂತೂ ಅಂದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಪಾಪ ಅವನು ಹೋಗುವಾಗ ಹೆಂಗಿದ್ದ, ಈಗ ಬರುವಾಗ ಹೆಂಗಿದ್ದ ನೋಡಿ ಗೈಸ್, ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಸೊ ಕೈ ಇಟ್ಕೋತೀನಿ ಬಾ ಅಂದ್ರೂ ಬರ್ತಾ ಇರ್ಲಿಲ್ಲ, ಫುಲ್ ಖುಷಿಯಾಗಿ ಹೋಗ್ತಾ ಇದ್ದಾನೆ. ಸೊ ಈಗ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಅದಾದ್ಮೇಲೆ ಎದ್ದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸಿ ಯು, ಬೈ ಬಾಯ್. ಸ್ಕೂಲಲ್ಲಿ ಇವತ್ತು ಐಸ್ ಕ್ರೀಮ್ ಬಾಕ್ಸ್ ಕಲೆಕ್ಷನ್ ಮಾಡಿದ್ರಾ? ಸ್ಟಾರ್ ಹಾಕಿದ್ದಾರಾ? ಇಲ್ಲ ಇಲ್ಲ. ಮತ್ತೆ ಸ್ಟಾರ್ ಕೈ ಮೇಲೆಲ್ಲ ಬುಕ್ಕಲ್ಲಿ ಹಾಕಿದ್ದಾರಾ? ತೋರ್ಸು ನಂಗೆ. ಹಂಗಲ್ಲ, ನಿಧಾನ ತೆಗಿಬೇಕು ಪೇಜಸ್. ಓಕೆ, ಹೋಮ್ವರ್ಕ್ ಕೊಟ್ಟಿದ್ದಾರಾ? ನೆಕ್ಸ್ಟ್ ಇನ್ನೊಂದು ಬುಕ್ ತೆಗಿ, ನೋಡೋಣ ಏನು ಕೊಟ್ಟಿದ್ದಾರೆ. ಇನ್ನೊಂದು ಬುಕ್ ತೆಗಿ. ಇಲ್ಲ. ಕೊಟ್ಟಿಲ್ವಾ? ಅಷ್ಟೇನಾ? ಬಾಕ್ಸ್ ತೋರಿಸು. ತಿಂದಿದ್ಯಾ ಖಾಲಿನಾ? ಇಷ್ಟು ಬಿಟ್ಟುಕೊಂಡು ಬಂದಿದ್ಯಾ ಮತ್ತೆ? ಬೇಡ. ಯಾಕೆ? ಕೊಡು. ಆಯ್ತು ಬಾಕ್ಸ್ ತಿಂತಿದ್ದೆ, ಆಮೇಲೆ ತಿನ್ಕೋತೀನಿ. ಏನು ತಿಂದಿಲ್ಲ? ಸೊ ಗೈಸ್, ಇವಾಗ ಪಾಪು ಸ್ವಲ್ಪ ಊಟ ಮಾಡಿ ಮಲಗಿಸ್ಬಿಡ್ತೀನಿ ನಾನು. ಮಲ್ಕೊಂಡ್ಬಿಟ್ಟಿದ್ದ 1-2 hours. ಆ್ಯಂಡ್ ಇವಾಗ ಎದ್ದು ಸ್ವಲ್ಪ ಹಾಲೆಲ್ಲ ಕುಡಿಸಿ ಆ್ಯಂಡ್ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ಸೊ ಏನು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಐಸ್ ಕ್ರೀಮ್ ಸ್ಟಿಕ್ಸಲ್ಲಿ ಮನೆ ಮಾಡೋಕೆ ಕೊಟ್ಟಿದ್ರು ಗೈಸ್. ಸೊ ಐಸ್ ಕ್ರೀಮ್ ಸ್ಟಿಕ್ಸ್ ಕೂಡ ಇರಲಿಲ್ಲ ಮನೇಲಿ, ಹಾಗಾಗಿ ಅದನ್ನು ಕೂಡ ಹೋಗಿ ತೊಗೊಂಡು ಬಂದು ಇವಾಗ ಇಬ್ಬರು ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ನಾನೆಲ್ಲ ಪೇಸ್ಟ್ ಮಾಡಿಕೊಡ್ತಾ ಇದ್ದೆ, ಅವನು ಗ್ಲೂ ಹಾಕ್ಕೊಡ್ತಾ ಇದ್ದ. ಸೊ ಅವನಿಗೆ ಹೋಮ್ವರ್ಕ್ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಗೈಸ್. ಸ್ಕೂಲಿಂದ ಬಂದ ತಕ್ಷಣ ಬುಕ್ ಇಟ್ಕೊಂಡ್ಬಿಟ್ಟ ಮಾಡ್ತೀನಿ ಅಂತ. ಇಲ್ಲ ಊಟ ಮಾಡಿ ಮಲ್ಕೋ, ಆಮೇಲೆ ಇದ್ಮೇಲೆ ಇಬ್ಬರು ಸೇರಿ ಮಾಡೋಣ ಅಂದ್ಬಿಟ್ಟು ಮಲಗಿಸಿದ್ ನಾನು. ಅಂದರೆ ಅಷ್ಟು ಇಷ್ಟ ಅವನಿಗೆ. ಆ್ಯಂಡ್ ತುಂಬ ಏನು ಹೆವಿ ಕೊಡಲ್ಲ, ಮಕ್ಳಿಗೆ ಗೊತ್ತಲ್ಲ ಎಷ್ಟೆಷ್ಟು ಚಿಕ್ಕದು ಹೋಮ್ವರ್ಕ್ ಕೊಡ್ತಾರೆ. ಕ್ರಾಫ್ಟ್ ಮಾಡೋದು, ಆಮೇಲೆ ಕಲರಿಂಗ್ ಮಾಡೋದು, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಅಷ್ಟೇ ಹೋಮ್ವರ್ಕ್ ಕೊಡೋದು ಅವನಿಗೆ. ತುಂಬ ಏನು ಹೆವಿ ಕೊಡಲ್ಲ. ಬಟ್ ಇದೆಲ್ಲ ಸ್ವಲ್ಪ ಬೇಕಂತ ಅಂದ್ರೆ ಸಡನ್ ಆಗಿ ನಮ್ಗೆ ಎಮರ್ಜೆನ್ಸಿ ಸಿಗಲ್ಲ, ಹೊರಗಡೆ ಹೋಗಿ ತರೋ ಅಂತದಿರುತ್ತೆ. ಆ್ಯಂಡ್ ಮೊದಲೇ ಗೊತ್ತಿರಲ್ವಲ್ಲ, ಸೊ ಸಡನ್ ಆಗಿ ಹೋಗಿ ಸ್ಟೇಷನರಿಗೆ ಹೋಗಿ ತಂದು ಈಗ ಮಾಡಕ್ಕೆ ಕೂತಿದ್ದೀನಿ. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಕಲರಿಂಗ್ ಎಲ್ಲ ಮಾಡಬೇಕಿತ್ತು ಮನೆ ಮೇಲೆ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಇದ್ದೀನಿ ಗೈಸ್. ನಾವು ಇದೆಲ್ಲ ಮಾಡಿ ಸುಮಾರು ವರ್ಷನೇ ಆಗೋಗಿದೆ. ಸೊ ಅಷ್ಟು ನಂಗೆ ಐಡಿಯಾ ಇಲ್ಲ. ಬಟ್ ಇವಾಗ ಇವನಿಂದ ಮಾಡ್ತಾ ಒಂದೊಂದೇ ಕಲ್ತ್ಕೋತೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ಲೂ ಹಾಕ್ಕೊಡ್ತಾ ಇದ್ದಾನೆ ಅವ್ನು ನನಗೆ. ಸೊ ಇದು ಮಾಡಿದ್ಮೇಲೆ ಇನ್ನೇನಾದರೂ ಹೋಮ್ವರ್ಕ್ ಕೊಟ್ಟಿದ್ದಾರ ನೋಡಬೇಕು. ಸೊ ಡೈಲಿ ಒಂದೇ ಹೋಮ್ವರ್ಕ್ ಕೊಡೋದವರು, ಜಾಸ್ತಿ ಕೊಡಲ್ಲ ಪಾಪ. ಮಕ್ಕಳಿಗೆ ತುಂಬ ಸ್ಟ್ರೆಸ್ ಮಾಡಲ್ಲ, ತುಂಬ ಚಿಕ್ಕವನಲ್ವಾ. ಸೊ ಹಾಗಾಗಿ ಒಂದಿನ ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಲೈನ್ ಕೊಟ್ಟರೆ, ಒಂದಿನ ಈ ಥರ ಕ್ರಾಫ್ಟ್ ಮಾಡೋಕ್ಕೆ ಏನಾದರೂ ಕೊಡ್ತಾರೆ, ಇಲ್ಲ ಇನ್ನೊಂದಿನ ಏನಾದರೂ ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡ್ಕೊಂಡು ಬನ್ನಿ ಅಂತ ಅಂತಾರೆ. ಸೊ ಆ ಥರ ಮಾಡ್ತಾರೆ. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ನಾನು ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಿ ಮನೆ ಮಾಡಿಕೊಟ್ಟೆ, ಕಲರಿಂಗ್ ಮಾಡೋಕೆ ಅವನಿಗೆ ಕೊಟ್ಟೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ. ಆ್ಯಂಡ್ ಕಲರಿಂಗ್ ಮಾಡ್ತಾ ಇದ್ದ. ಇವಾಗ ಒಂದು ಪುಟಾಣಿ ಗೆಸ್ಟ್ ಬಂದಿದ್ದಾರೆ, ನೀವು ನೋಡ್ಬೋದು. ಅವ್ರು ಬೇರೆ ಯಾರೂ ಇಲ್ಲ, ನನ್ನ ಹಸ್ಬೆಂಡ್ ಅವರ ಕಸಿನ್ ಮಗಳೇ. ಸೊ ನಮ್ಮ ಮಾವ ಇದ್ದಾರಲ್ಲ, ಸೊ ಅವ್ರ ತಮ್ಮನ
ಮೊಮ್ಮಗಳು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಅವರು ಕೂಡ. ಸೊ ನನ್ನ ಮಗನಿಗೆ ಕಂಪ್ನಿ ಪಾಪ ಅಂದ್ರೆ ಒಂದು ಆಟಾಡಕ್ಕೆ ಫ್ರೆಂಡ್ ತರ ಇರೋದಂದ್ರೆ ಅವಳು ಒಬ್ಳೆ ಇವು ಸದ್ಯಕ್ಕೆ. ಅಂಡ್ ಅವಳು ಅಷ್ಟೇ ಪಾಪ ಎಲ್ಲೂ ಹೋಗಲ್ಲ, ಬಂದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲ ಮನೇಲಿ ಆಟ ಆಡ್ಕೊಳ್ಳುತ್ತೆ. ತುಂಬಾ ಚಿಕ್ಕದದಿನ್ನು. ಸೊ ಇವನಿಗೆ ತಂಗಿ ಆಗ್ಬೇಕದು. ಸೊ ಪುಟ್ಟ ತಂಗಿ ನೋಡಿ, ಇಬ್ರು ಎಷ್ಟು ಚೆನ್ನಾಗಿ ಆಟ ಆಡ್ಕೊಳ್ತಿದ್ದಾರೆ. ಇವಾಗ ಅವ್ನ್ ಹೋಮ್ವರ್ಕ್ ಎಲ್ಲ ಮುಗಿಸಿ ಕೆಳಗಡೆ ಸೈಕಲ್ ಆಡೋಣ ಬಾಮ ಅಂತ ಪಾಪ ಹಿಂಸೆ ಮಾಡ್ದ. ಅಂಡ್ ಎವ್ರಿ ಡೇ ನಾವು ಸೈಕಲ್ ಆಡು ಅಂತ ಕೆಳಗ್ ಬಿಡಲ್ಲ, ಯಾಕಂದ್ರೆ ವೆದರ್ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ. ಇವತ್ತು ಆಕ್ಚುಲಿ ಮೋಡ ತರ ಆಗಿತ್ತು, ಬಟ್ ಗಾಳಿ ಎಲ್ಲ ಇತ್ತು, ಹಂಗಾಗಿ ಸ್ವೆಟರ್ ಎಲ್ಲ ಹಾಕೊಂಡ್ಬಿಟ್ಟು ಮಳೆ ಏನ್ ಬರ್ತಿಲ್ವಲ್ಲ ಅಂದ್ಬಿಟ್ಟು ಪಾಪ ಒಂದ್ ಅರ್ಧ ಗಂಟೆ ಆಡ್ಸೋಣ ಅಂದ್ಬಿಟ್ಟು ನೋಡಿ ಅವಳು ಆಡ್ತಾ ಇದ್ದಾಳೆ ಅವ್ರ ಅಜ್ಜಿ ಜೊತೆ. ಹಂಗಾಗಿ ಇವನು ಅವಳು ನೋಡಿ ಅಮ್ಮ ನನ್ಗೂ ಆಡ್ಸು ಅಂದ್ಬಿಟ್ಟು ಪಾಪ ಕರ್ಕೊಂಡ್ ಬಂದಿದ್ದಾನೆ. ಒಂದ್ ಸ್ವಲ್ಪ ಸೈಕ್ಲಿಂಗ್ ಆಡಿ ಮತ್ತೆ ಮೇಲೆ ಹೋಗ್ತೀವಿ. ಅಂಡ್ ನಾನ್ ಜಾಸ್ತಿ ರೋಡಿಗೆಲ್ಲ ಬಿಟ್ಟು ಅಭ್ಯಾಸ ಮಾಡಿಲ್ಲ ಗೈಸ್, ಯಾಕಂದ್ರೆ ಮಕ್ಕಳು ಆದಷ್ಟು ಒಳಗೆ ಬೆಳ್ಕೊಬೇಕು. ಅಂಡ್ ಈ ತರ ಯಾವಾಗಾದ್ರೂ ಸಂಜೆ ಟೈಮ್ ಅವ್ರ ಅಪ್ಪ ಆಗ್ಲಿ ನಾನಾಗ್ಲಿ ಅವ್ರ ಅಜ್ಜಿ ಆಗ್ಲಿ ಯಾವಾಗ ನಾವು ಫ್ರೀ ಆಗ್ತೀವಿ ಅವಾಗ ಒಂದು ಹಾಫ್ ಅನ್ ಅವರ್ ಕೆಳಗೆ ಕರ್ಕೊಂಡ್ ಬಂದ್ಬಿಟ್ಟು ನಾವೇ ಆಟಾಡ್ಸ್ಕೊಂಡ್ ಕರ್ಕೊಂಡು ಹೋಗ್ತೀವಿ ಮೇಲೆ. ಬಿಕಾಸ್ ನಮ್ಗಿಲ್ಲಿ ರೋಡಲ್ಲಿ ಒಂದಷ್ಟು ನಾಯಿಗಳಿದೆ ಆಯ್ತಾ, ಅದ್ರದ್ದು ಅರ್ಧ ಭಯ ನಮ್ಗೆ. ಸೊ ಹಂಗಾಗಿ ಜಾಸ್ತಿ ಕರ್ಕೊಂಡ್ ಬರಲ್ಲ. ಹೊತ್ತು ನಾನೇ ಓಡಿಸ್ದೆ, ಅದಾದ್ಮೇಲೆ ಅವನೇ ಅಮ್ಮ ಬಿಡು ಅಂದ್ಬಿಟ್ಟು ಹಿಂಗ್ ತಳ್ಕೊಂಡು ಓಡಾಡ್ತಿದ್ದಾನೆ. ಅವ್ನ ಒಬ್ನೇ ಹೊಡಿಯಕ್ ಬರಲ್ಲ ಗೈಸ್, ಇನ್ನು ಸೈಕಲ್ ಎಳ್ಕೊಂಡು ಓಡಾಡೋದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಸಾಕು ಬಾ ಹೋಗೋಣ ಅಂತ ಹೇಳ್ತಿದ್ದೀನಿ, ಆದ್ರೂ ಕೇಳ್ತಾ ಇಲ್ಲ. ಸೊ ಪಾಪನು ಕೂಡ ಆಟ ಆಡ್ತಿದ್ದಾಳೆ ಅವನ ಜೊತೆ. ಸೊ ಅವ್ರಿಬ್ರು ಹೋದ್ರೆ ಒಳಗಡೆ ಒಟ್ಟಿಗೆ ಹೋಗ್ತಾರೆ ಗೈಸ್. ಆಟ ಎಲ್ಲ ಆಡ್ಕೊಂಡು ಮನೆ ಬರೋ ಅಷ್ಟರಲ್ಲಿ 7 ಆಗೋಗಿತ್ತು. ಸೊ ಅವನಿಗೆ ಇವಾಗ ಊಟ ಮಾಡ್ಸೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಸೊ ಕರೆಕ್ಟಾಗಿ 8 ಗಂಟೆ ಅಷ್ಟರಲ್ಲಿ ಊಟ ಕೂರಿಸ್ಕೊಂಡ್ಬಿಡ್ತೀನಿ. ತುಂಬಾ ಲೇಟ್ ಆದ್ರೂ ಒಳ್ಳೇದಲ್ಲ, ಅಂಡ್ ತುಂಬಾ ಬೇಕಾದ್ರೂ ಮಕ್ಳಿಗೆ ಮಧ್ಯರಾತ್ರಿ ಹಸ್ವಾಗಿ ಹೋಗುತ್ತೆ. ಅಂಡ್ ನಾವ್ ಏನ್ ನಾರ್ಮಲ್ ಆಗಿ ಅಡ್ಗೆ ಮಾಡ್ಕೊಳ್ತೀವೋ ಅದನ್ನೇ ಅವ್ನಿಗೆ ಊಟ ಮಾಡಿಸ್ತೀನಿ ನಾನು. ಅಂಡ್ ಬಟ್ ಡೈಲಿ ಮೊಟ್ಟೆ ಕೊಡ್ತೀನಿ, ಬಿಕಾಸ್ ಅವ್ನು ಫ್ರೂಟ್ಸ್ ಎಲ್ಲ ಏನೂ ತಿನ್ನಲ್ಲ ಗೈಸ್, ಹಂಗಾಗಿ ಇದರಿಂದ ನಾನು ಪ್ರೋಟೀನ್ ಹೋಗ್ಲಿ ಅಂದ್ಬಿಟ್ಟು ಮೊಟ್ಟೆ ಕೊಟ್ಟಿದ್ದೀನಿ. ಅಂಡ್ ಫ್ರೂಟ್ಸ್ನ ಇವಾಗ ಸ್ಕೂಲ್ಗೆ ಹೋದಾಗಿಂದ ಅಭ್ಯಾಸ ಮಾಡಿದ್ದೀನಿ ಸ್ವಲ್ಪ. ಸೊ ಯಾ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ 9:30 9:45ಗೆ. ಸೊ ನಾವಿಬ್ರು ಮಲ್ಕೊಂಡ್ಬಿಡ್ತೀವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಾನು ನನ್ನ ಮಗಂದು ಟೈಮ್ ಹೆಂಗ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.